ಹಾಯ್ ಎವ್ರಿವನ್, ಇದು ನನ್ನ ಲಾಂಗ್ ಹೇರ್ ಜರ್ನಿ. ಶಾರ್ಟ್ ಹೇರಿಂದ ಲಾಂಗ್ ಹೇರ್, ಇಷ್ಟು ಲಾಂಗ್ ಹೇರ್, ಹೆಲ್ದಿ ಹೇರ್ ಬರೋದಕ್ಕೆ ನಾನು ಏನು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಫ್ ಯು ಲವ್ ಲಾಂಗ್ ಹೇರ್, ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೆಲ್ಲ ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ ನನ್ನ ಲಾಂಗ್ ಹೇರ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಆ ಲಾಂಗ್ ಹೇರ್ ಬಗ್ಗೆ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನನ್ನ ಕೂದಲು ಇಷ್ಟುದ್ದ ಇತ್ತು, ಸ್ವಲ್ಪ ಲಾಂಗೇ ಇತ್ತು, ಚೆನ್ನಾಗಿ ತಿಕ್ಕಾಗಿ ಚೆನ್ನಾಗಿ ಬಂದಿತ್ತು. ಔಟ್ಸೈಡ್ ಎಲ್ಲಾದರೂ ಹೋದರೆ ಈ ರೀತಿ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ತಿದೆ, ಇಲ್ಲ ಅಂತಂದರೆ ನನಗೆ ಇಷ್ಟ ಆಗೋ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಿದೆ. ಅದರಿಂದ ಸ್ವಲ್ಪ ಕಣ್ಬಿತ್ತು ಅಂತಲೇ ಅನ್ಬೋದು, ಕೆಲವು ದೃಷ್ಟಿ ಸರಿ ಇರಲ್ಲ ನೋಡಿ. ಹಾಗಾಗಿ ಕಣ್ಣು ಬಿದ್ದು ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಬಂತು, ಹೇರ್ ಡ್ಯಾಂಡ್ರಫ್ ಆಯಿತು, ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಸಜೆಸ್ಟ್ ಕೇಳ್ತಿದ್ದೆ, ಯಾವ ರೀತಿ ಯಾವ ಆಯಿಲ್ ಯೂಸ್ ಮಾಡೋದು, ಯಾವ ಶಾಂಪು ಯೂಸ್ ಮಾಡೋದು ಎಲ್ಲದನ್ನು ಕೇಳ್ತಿದ್ದೆ. ಅವರೆಲ್ಲದೂ ಹೇಳೋದನ್ನು ಒಂದೊಂದು ದಿನ ಟ್ರೈ ಮಾಡ್ತಿದ್ದೆ ನಾನು. ಮಧ್ಯ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಯಿತು, ಹಾಗಾಗಿ ಸ್ವಲ್ಪ ಹೇರ್ ಫಾಲ್ ಅಂತೂ ಇನ್ನೂ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಸಾಕಷ್ಟು ಹೇರ್ ಮಾಸ್ಕ್ಗಳು, ಕೆಲವೊಂದಷ್ಟು ವೀಡಿಯೋಸ್ಗಳು ಗೂಗಲಲ್ಲಿ ಸರ್ಚ್ ಮಾಡಿ ಹೇರ್ ಮಾಸ್ಕ್ಗಳು ಯೂಸ್ ಮಾಡ್ತಿದ್ದೆ. ಯಾವುದ್ಯಾವುದೋ ಶಾಂಪು ಯೂಸ್ ಮಾಡ್ತಿದ್ದೆ, ಯಾವುದ್ಯಾವುದೋ ಆಯಿಲ್ ಯೂಸ್ ಮಾಡ್ತಿದ್ದೆ. ಒಂದಕ್ಕೆ ಸ್ಟಿಕ್ ಆನ್ ಆಗಿರಲಿಲ್ಲ. ಸುಮಾರು ಆಯಿಲ್ಗಳನ್ನ ಬಳಸಿದ್ದೀನಿ, ಸುಮಾರು ಶಾಂಪುಗಳನ್ನ ಯೂಸ್ ಮಾಡಿದ್ದೀನಿ. ಆದರೂ ಕೂಡ ಹೇರ್ ಫಾಲ್ ಆಗೋದು ಮಾತ್ರ ನಿಂತಿರಲಿಲ್ಲ. ಆವಾಗ ಒಂದು ಡಿಸೈಡ್ ಮಾಡಿದೆ, ಸುಮ್ಮನೆ ಇಷ್ಟೊಂದು ಹೇರ್ ಫಾಲ್ ಆಗೋ ಬದಲು ಹೇರ್ ಡೊನೇಟ್ ಮಾಡಿಬಿಡೋಣ, ಮತ್ತು ರೀಗ್ರೋತ್ ಮಾಡೋಣ, ಒಂದೇ ಆಯಿಲು ಒಂದೇ ಶಾಂಪುಗೆ ಸ್ಟಿಕ್ ಆನ್ ಆಗೋಣ ಅಂತ ನಾನು ಡಿಸೈಡ್ ಮಾಡಿದೆ. ಹಾಗೆ ಕೂಡ ನಾನು ಹೇರ್ ಡೊನೇಟ್ ಕೂಡ ಮಾಡಿದ್ದೀನಿ. ನೀವು ನನ್ನ ಚಾನಲ್ ನೋಡಿಲ್ಲ ಅಂದರೆ ಲಾಸ್ಟ್ ನಾನು ಒಂದಷ್ಟು ವೀಡಿಯೋಸ್ಗಳಲ್ಲಿ ಶೇರ್ ಮಾಡಿದ್ದೀನಿ ನಾನು ಹೇರ್ ಡೊನೇಟ್ ಮಾಡಿದ್ದೀನಿ ಅಂತ. ಆಮೇಲೆ ನಾನು ಫುಲ್ಲು ಶೋಲ್ಡರ್ ಲೆಂತ್ ತನಕ ಸಮವಾಗಿ ಕಟ್ ಮಾಡಿಸ್ಬಿಟ್ಟೆ. ಅಂದರೆ ನಂದು ಸ್ವಲ್ಪ ಡೀಪ್ ವಿ ಶೇಪ್ ಇತ್ತು, ಅದನ್ನು ನಾನು ಫುಲ್ಲು ಸಮವಾಗಿ ಶೋಲ್ಡರ್ ಲೆಂತ್ ತನಕ ನಾನು ಡೊನೇಟ್ ಮಾಡಿಬಿಟ್ಟೆ. ಸುಮಾರು ಒಂದು 14 ಇಂಚ್ ಆಗೋಷ್ಟು ಕೂದಲನ್ನ ನಾನು ಡೊನೇಟ್ ಮಾಡಿದೆ. ಅದಾದಮೇಲೆ ಡಿಸೈಡ್ ಮಾಡಿದೆ, ನಾನು ಒಂದೇ ಶಾಂಪುಗೆ ಸ್ಟಿಕ್ ಆನ್ ಆಗಬೇಕು, ಒಂದೇ ಹೇರ್ ಆಯಿಲ್ಗೆ ಸ್ಟಿಕ್ ಆನ್ ಆಗಬೇಕು, ಬೇರೆ ಯಾವ ಪ್ರಾಡಕ್ಟ್ನು ಯೂಸ್ ಮಾಡಬಾರ್ದು. ಯಾವುದೇ ನೋಡಿದ್ರೂ ಕೂಡ ತೊಗೊಂಡು ಅಪ್ಲೈ ಮಾಡಿ ಹೇರ್ ಫಾಲ್ ಆಗೋದನ್ನು ನಾನು ತಪ್ಪಿಸ್ಲೇಬೇಕು ಅಂತ ಅಂದ್ಬಿಟ್ಟು ಹೇರ್ ಡೊನೇಟ್ ಮಾಡಿದ್ದಾದಮೇಲೆ ನನಗೆ ಯಾವ ಲೆವೆಲ್ ಬೇಕೋ ಆ ರೀತಿಯಾಗಿ ನೀಟಾಗಿ ಟ್ರಿಮ್ ಮಾಡಿಸ್ಕೊಂಡು ಒಂದೇ ಸತಿಗೆ 1-2 ವರ್ಷ ಕಷ್ಟಪಟ್ಟು ಹೇರ್ ಗ್ರೋತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. 2 ವರ್ಷದಲ್ಲಿ ನಾನು ತುಂಬ ಡಿಫ್ರೆನ್ಸ್ ಕಾಣಿಸ್ತು ನನ್ನ ಹೇರ್ಸ್ಗೆ. ಅಂತಂದರೆ ನನಗೆ ಊಹಿಸಲಾಗದಷ್ಟು ಲಾಂಗ್ ಹೇರ್ ಗ್ರೋತ್ ಆಯಿತು. ನನಗೆ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ತುಂಬ ಹೇರ್ ಫಾಲ್ ಆಗೋದು, ಹೇರ್ ಡ್ಯಾಂಡ್ರಫ್ ಆಗೋದು ಎಲ್ಲದೂ ಕಮ್ಮಿ ಆಯಿತು. ನನಗೆ ಆಲ್ಮೋಸ್ಟ್ 90% ಕಮ್ಮಿನೇ ಆಗೋಯಿತು. ಅಷ್ಟು ಲಾಂಗ್ ಆ್ಯಂಡ್ ಥಿಕ್ ಹೇರ್ನ ನಾನು ರೀಗ್ರೋತ್ ಮಾಡಿಕೊಂಡೆ. ಯಾವತ್ತೂ ಅಷ್ಟೇ ಕೂಡ ಹೇರ್ ಗ್ರೋತು ಓವರ್ ನೈಟಲ್ಲಿ ಆಗೋದೇ ಇಲ್ಲ. ಅದಕ್ಕೆ ಪೇಷನ್ಸಿಂದ ಕಾದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ 2 ವರ್ಷದಲ್ಲಿ ರೀಗ್ರೋತ್ ಆಗೇ ಆಗುತ್ತೆ. ಹೇರ್ ಕೇರ್ ಮಾಡೋದ್ರ ಜೊತೆಗೆ ನಾವು ನೀಟಾಗಿ ಚೆನ್ನಾಗಿ ಫುಡ್ ತಿಂತಾ ಇರಬೇಕು. ಚೆನ್ನಾಗಿ ನೀರು ಕುಡಿದಷ್ಟು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ, ಬಾಡಿ ಕೂಡ ಹೆಲ್ದಿ ಆಗಿರುತ್ತೆ. ಲಾಸ್ಟ್ ಫೋಟೋದಲ್ಲಿ ನೋಡಿದಾಗೆ ನಾನು ಶೋಲ್ಡರ್ ಲೆಂತ್ ತನಕ ಮಾಡಿಸಿದೆ. 2 ಇಯರ್ಸ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ರೀಗ್ರೋತ್ ಮಾಡಿದ್ಮೇಲೆ ನನ್ನ ಹೇರು ಇಷ್ಟು ಲಾಂಗ್ ಆಗಿ ಬಂದಿದೆ. ಈ ರೀತಿ ಲಾಂಗ್ ಹೇರು 2 ಇಯರ್ಸಲ್ಲಿ ಬರಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ, ಹಾಗೆ ಹೇರ್ ಕೇರ್ ತುಂಬ ಮುಖ್ಯ, ಪೇಷನ್ಸ್ ತುಂಬ ಮುಖ್ಯ. ನಾನು ಅದಷ್ಟನ್ನು ಫಾಲೋ ಮಾಡಿ ಈ ರೀತಿಯಾಗಿ 2 ವರ್ಷದಲ್ಲಿ ರೀಗ್ರೋತ್ ಮಾಡ್ಕೊಂಡಿದ್ದು. ಫಸ್ಟಿಗೆ ನಾನು ಎಲ್ಲ ಆಯಿಲ್ಗಳನ್ನ ಯೂಸ್ ಮಾಡೋಕ್ಕಿಂತ ಒಂದಕ್ಕೆ ಸ್ಟಿಕ್ ಆನ್ ಆಗೋಣ ಅಂತ ಅಂದ್ಬಿಟ್ಟು ನಾನು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೊಂದನ್ನೇ ನಾನು ಬಳಸ್ತಾ ಇದ್ದಿದ್ದು. ಅದರ ಜೊತೆಗೆ ಮೈಲ್ಡ್ ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕ್ಲಿನಿಕ್ ಪ್ಲಸ್ ಮಾತ್ರ, ಕ್ಲಿನಿಕ್ ಪ್ಲಸ್ ರೆಗ್ಯುಲರ್ ಶಾಂಪು ಬರುತ್ತಲ್ಲ ಅದನ್ನು ಮಾತ್ರ ನಾನು ಬಳಸ್ತಾ ಇರೋದು. ಹೇರು ರೀಗ್ರೋತ್ ಆಯ್ತಲ್ಲ, ಇನ್ನು ಯಾವ ಶಾಂಪು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ನಾನು ಆ ರೀತಿ ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಿಗೂ ಕೂಡ ನಾನು ಪ್ಯಾರಾಚೂಟ್ ಆಯಿಲ್ ಮತ್ತು ಕ್ಲಿನಿಕ್ ಪ್ಲಸ್ ಶಾಂಪೂನೇ ಬಳಸೋದು. ಅದ್ರ ಜೊತೆಗೆ ನಾನು ಹೇರ್ ಕೇರ್ ಕೂಡ ಮಾಡ್ತೀನಿ. ಡೇಯಿಂದ ನೈಟ್ ತನಕ ಹೇಗೆ ಡೈಲಿ ರುಟೀನಲ್ಲಿ ಹೇಗೆ ಹೇರ್ ಕೇರ್ ಮಾಡಬೇಕು, ಔಟ್ಸೈಡ್ ಹೋದರೆ ಹೇಗೆ ಹೇರ್ ಕೇರ್ ಮಾಡಬೇಕು, ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ರೀತಿ ಹೇರ್ ಕೇರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮಾಡ್ತೀನಿ. ನನ್ನ ಹೇರ್ ಕೇರ್ ರುಟೀನ್ ತುಂಬ ಸಿಂಪಲ್ ಆಗೇ ಇತ್ತು, ಏನೂ ಇಲ್ಲ. ವಾರಕ್ಕೆ 2 ಸತಿ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ತೀನಿ. ಹೇರ್ ವಾಶ್ನ ನಾನು ಖಂಡಿತವಾಗ್ಲೂ ತಣ್ಣೀರಲ್ಲೇ ಮಾಡೋದು, ಯಾವುದೇ ರೀತಿ ಉಗುರು ಬೆಚ್ಚಗಿನ ನೀರಲ್ಲಾಗಲಿ ಅಥವಾ ಬಿಸಿನೀರಲ್ಲಿ ಮಾಡಲ್ಲ. ಆ್ಯಂಡ್ ಹೇರ್ ವಾಶ್ ಆದಮೇಲೆ ನಾನು ನ್ಯಾಚುರಲಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಹೇರ್ ವಾಶ್ ಆಗಿದ ತಕ್ಷಣ ಕೂಮ್ ಮಾಡೋದಾಗಲಿ, ಆ ಕೂಮ್ ಮಾಡೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಆಗೇ ಆಗುತ್ತೆ. ಹಾಗಾಗಿ ನ್ಯಾಚುರಲಾಗಿ ಡ್ರೈ ಆಗಿರಬೇಕು. ಅಥವಾ ನಾವು ಯಾವುದೇ ರೀತಿ ಡ್ರೈಯರ್ನ ತೊಗೊಂಡು ಯೂಸ್ ಮಾಡಿ ಡ್ರೈ ಮಾಡ್ಕೊಳ್ಳೋದಿಲ್ಲ. ನಾನು ಯಾವುದೇ ರೀತಿ ಆ ರೀತಿ ಮಿಷಿನ್ಗಳನ್ನ ಯೂಸೇ ಮಾಡೋದಿಲ್ಲ. ಆದಷ್ಟು ಬೆಳಗ್ಗೆನೇ ನೀಟಾಗಿ ಹೇರ್ ವಾಶ್ ಮಾಡಿ ಸೂರ್ಯನ ಬೆಳಕಲ್ಲೇ ಅಥವಾ ಬಿಸಿಲಲ್ಲೇ ನಿಂತ್ಕೊಂಡು ಹೇರ್ನ ಡ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಕೂಮ್ ಮಾಡೋದೇ ರೇರು, ಸಂಜೆ ಕೂಮ್ ಮಾಡ್ತೀನಿ. ನಾನು ಬೆಳಗ್ಗೆ ಹೇರ್ ವಾಶ್ ಮಾಡಿದ್ರೆ, ಏಕೆಂದರೆ ಫುಲ್ಲು ಡ್ರೈ ಆಗಿರಬೇಕು, ಆವಾಗಲೇ ನಾನು ಕೂಮ್ ಮಾಡೋದು. ಆ ರೀತಿ ಮಾಡೋದ್ರಿಂದ ಹೇರ್ ಫಾಲ್ ನನಗೆ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಆ ರೀತಿ ರುಟೀನ್ ಮಾಡ್ಕೊಂಡಿರೋದು.
ಜೊತೆಗೆ ಹೇರ್ ಕೋಮ್ನ ನಾನು ಪ್ಲಾಸ್ಟಿಕ್ ಕೋಮ್ನ ಬೇರೆ ಬೇರೆ ಕೋಮ್ಗಳನ್ನ ಯೂಸ್ ಮಾಡೋದಿಲ್ಲ. ನಾನು ಯೂಸ್ ಮಾಡೋದೇ ವುಡನ್ ಹೇರ್ ಕೋಂಬ್ ಅಷ್ಟೇ. ಅದ್ರ ಜೊತೆಗೆ ಸೀಸನ್ಗೆ ತಕ್ಕಂಗೆ ಲೂಸ್ ಬ್ರೈಡ್ ಮಾಡೋದಾಗಲಿ ಅಥವಾ ನೈಟ್ ಮಲ್ಗೋವಾಗ ಲೂಸ್ ಬ್ರೈಡಲ್ಲಿ ಮಲ್ಕೊಳ್ಳೋದು, ಇಲ್ಲಾಂದರೆ ಹೇರ್ನ ಲೂಸಾಗಿ ಬಂದ್ ಮಾಡ್ಕೊಂಡು ಮಲ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಕೂಡ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನಾನು ಸ್ಟ್ರೈಟ್ನಿಂಗ್ ಯೂಸ್ ಮಾಡೋದು, ಇಲ್ಲ ಹೇರ್ ಸಿರಮ್ ಯೂಸ್ ಮಾಡೋದು, ಹೇರ್ ಕಂಡೀಷ್ನರ್ ಯೂಸ್ ಮಾಡೋದು, ಹೇರ್ ಕರ್ಲಿ ಮಾಡ್ಕೊಳ್ಳೋದು ಈ ರೀತಿ ಮಾಡೋದೇ ಇಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಒಂದೇ ಒಂದು ಹೇರ್ ಸ್ಟ್ರೈಟ್ನಿಂಗ್ ಇದೆ, ನಾನು ಬಳಸೋದೇ ಇಲ್ಲ ಅನ್ನೋದು ತಪ್ಪು. ಎಲ್ಲೋ ರೇರ್ ಒಂದು 2 ಮಂತ್ಸ್ ಒಂದ್ಸತಿ ಅಥವಾ 3 ಮಂತ್ಸ್ ಒಂದ್ಸತಿ ನಾನು ಸ್ಟ್ರೈಟ್ನಿಂಗ್ ಮಾಡಿಕೊಂಡು, ಅದು ರೇರ್ ಏನಾದರೂ ಹೊರಗಡೆ ಹೋಗಬೇಕು ಅವಶ್ಯಕತೆ ಇದೆ ಅನ್ನುವಾಗ ಮಾತ್ರ ನಾನು ಸ್ಟ್ರೈಟ್ನಿಂಗ್ ಮಾಡೋದು, ಇಲ್ಲಾಂದರೆ ನಾನು ಸ್ಟ್ರೈಟ್ನಿಂಗು ಮಾಡಲ್ಲ. ನ್ಯಾಚುರಲ್ ಆಗಿ ಹೇರ್ ಸ್ಟ್ರೈಟ್ನಿಂಗ್ ನಾನು ಆಲೋವೆರಾ ಜೆಲ್ನ ಬಳಸಿ ಅಥವಾ ಅಗಸೆ ಬೀಜದ ಜೆಲ್ನ ಬಳಸಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಥರ ನಾನು ಅಲ್ಲೇ ರೆಡಿ ಮಾಡ್ಕೊಳ್ತೀನಿ. ಇನ್ನು ಇದ್ರ ಜೊತೆಗೆ ನಾನು ಹೇರ್ ಮಾಸ್ಕ್ ಒಂದೇ ಒಂದು ಅಪ್ಲೈ ಮಾಡೋದು. ಯಾವುದು ಅಂತಂದರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಓವರ್ ನೈಟೇ ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಅದ್ರ ಜೊತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಆ ಪೇಸ್ಟನ್ನು ನೀಟಾಗಿ ಹೇರ್ಗೆ ಅಪ್ಲೈ ಮಾಡ್ತೀನಿ. ಈ ಹೇರ್ ಮಾಸ್ಕ್ನ ನಾನು ವೀಕ್ಲಿ ಒಂದ್ಸತಿನಾದರೂ ಮಾಡೇ ಮಾಡ್ತೀನಿ. ಕಂಡೀಷನ್ ಆಗಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ವೀಕ್ಲಿ ಒಂದ್ಸತಿ ನಾನು ಮಾಡೇ ಮಾಡ್ತಿದ್ದೆ. ಇದನ್ನು ನಾನು ಅಪ್ಲೈ ಮಾಡಿ ಒಂದು 40 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡ್ತಿದ್ದೆ. ಆ್ಯಸ್ ಯೂಶ್ವಲ್ ನಾನು ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದು. ಈ ಹೇರ್ ಮಾಸ್ಕ್ ಅಥವಾ ಹೇರ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕೆ ಬೇರೆ ಶಾಂಪು ಯಾವುದು ಯೂಸ್ ಮಾಡ್ತಿರ್ಲಿಲ್ಲ. ನಾನು ಯೂಸ್ ಮಾಡೋ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ತಿದ್ದೆ. ಏನೇ ಫಂಕ್ಷನ್ ಇರಲಿ, ಏನೇ ಬ್ಯುಸಿ ಇರಲಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ವೀಕ್ಲಿ ಒಂದ್ಸತಿ ಈ ರೀತಿ ಹೇರ್ ಪ್ಯಾಕ್ನ ಹಾಕ್ಕೊಂಡು ಹೇರ್ ವಾಶ್ ಮಾಡ್ತಿದ್ದೆ. ನಾನು 2 ಇಯರ್ಸ್ ತನಕ ಅದನ್ನೇ ಕಂಟಿನ್ಯೂ ಮಾಡಿದ್ದು. ಅದಾದಮೇಲೆ ಹೇರ್ ಆಯಿಲ್ ಕೂಡ ನಾನು ವೀಕ್ಲಿ 2 ಸತಿ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಅದಾದಮೇಲೆ ಹೇರ್ ವಾಶ್ ಮಾಡ್ತಿದ್ದೆ. ಈ ರೀತಿ ಮಾಡೋದ್ರಿಂದ ನನಗೆ ಸ್ಲೋಲಿಯಾಗಿ ಚೇಂಜಸ್ ಕಾಣಿಸ್ತಾ ಹೋಯಿತು. ಓವರ್ ನೈಟ್ ನನಗೆ ಹೇರ್ ರೀಗ್ರೋತ್ ಆಗಲೇ ಇಲ್ಲ. ನನಗೆ ದಿನ ನನಗೆ ಅನ್ಸೋಕ್ಕೆ ಶುರು ಆಯಿತು, ಹೌದು ಬೆಳೀತಾ ಇದೆ ಅಂತ ಅಂದ್ಬಿಟ್ಟು. ಮೋಸ್ಟ್ ಆಫ್ ಆಲ್ ನಾನು ಅದನ್ನು ಹೊರಗಡೆ ಎಲ್ಲೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ. ಎಲ್ಲರೂ ಜನರು ಕಣ್ಣು ಬೀಳುತ್ತೆ, ಸುಮ್ಮನೆ ಅದರಿಂದ ನಾನು ಹೇರ್ ಫಾಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಔಟ್ಸೈಡ್ ಕೂಡ ಹೇರ್ ಬ್ರೈಡ್ ಮಾಡಿದ್ರೆ ತುದೀಲಿ ನೀಟಾಗಿ ಬಂದ್ ಮಾಡ್ತಿದ್ದೆ. ಅಂದರೆ ನೀಟಾಗಿ ಮಡ್ಚ್ಬಿಟ್ಟು ಜಡೆ ಹಾಕ್ತಾರಲ್ಲ ಆ ರೀತಿ ಕೂಡ ಮಾಡ್ತಿದ್ದೆ. ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ನೋಡೋಣ 2 ವರ್ಷದಲ್ಲಿ ಕೂದಲು ಬೆಳೆಯುತ್ತೋ ಇಲ್ವೋ ಅಂತ ಒಂದು ಚಾಲೆಂಜಾಗಿ ತೊಗೊಂಡು ನಾನು ಆ ರೀತಿ ಮಾಡ್ತಾ ಬಂದೆ. ಖಂಡಿತವಾಗ್ಲೂ ನನಗೆ ದಿನ ಡಿಫ್ರೆನ್ಸ್ ಕಾಣಿಸ್ತಾ ಬಂತು. ಎಲ್ಲರೂ ಔಟ್ಸೈಡ್ ಹೋದರೂ ಕೂಡ ಲೂಸ್ ಬ್ರೈಡ್ ಮಾಡೋದಾಗಲಿ ಅಥವಾ ಏನಾದರೂ ಹೇರ್ ಬಂದ್ ಮಾಡಿಕೊಂಡು ಈ ರೀತಿ ಅಥವಾ ಸೀಸನ್ಗೆ ತಕ್ಕಂಗೆ ಹೇರ್ನ ಡಸ್ಟಿ ಆಗೋಕ್ಕೆ ಬಿಡ್ದೇನೆ ನೀಟಾಗಿ ಕೇರ್ ಮಾಡ್ತಾ ಬಂದೆ. ನಾನು ಚಾಲೆಂಜಾಗಿ ತೊಗೊಂಡೆ, ನೋಡೇ ಬಿಡೋಣ 2 ವರ್ಷದಲ್ಲಿ ರೀಗ್ರೋತ್ ಆಗುತ್ತಾ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಹೌದು, ಖಂಡಿತವಾಗ್ಲೂ 2 ವರ್ಷದಲ್ಲಿ ರೀಗ್ರೋತ್ ಆಯಿತು. ಯಾವುದು ಕೂಡ ಓವರ್ ನೈಟ್ ಆಗಲ್ಲ ಅಥವಾ ಒಂದೇ ದಿನದಲ್ಲಿ ಹೇರ್ ಗ್ರೋತ್ ಆಗೋದು, 7 ಡೇಸ್ ಚಾಲೆಂಜು ಅಥವಾ 1 ಮಂತ್ ಚಾಲೆಂಜು ಅವೆಲ್ಲ ಖಂಡಿತವಾಗ್ಲೂ ಸುಳ್ಳು. ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬಂದರೆ 2 ವರ್ಷ ಅಲ್ಲ, ಲೈಫ್ ಲಾಂಗ್ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬಂದರೆ ಅದು ರೀಗ್ರೋತ್ ಆಗ್ತಾನೆ ಇರುತ್ತೆ ಹೇರು. ಅದಕ್ಕೋಸ್ಕರ ನಾನು ಒಂದೇ ಶಾಂಪು, ಒಂದೇ ಆಯಿಲ್, ಪ್ಯಾರಾಚೂಟ್ ಆಯಿಲು, ಕ್ಲಿನಿಕ್ ಪ್ಲಸ್ ಶಾಂಪು, ಹೇರ್ ಪ್ಯಾಕ್ನೂ ಅಷ್ಟೇ ಒಂದೇ ಒಂದು ಅಗಸೆ ಬೀಜದ ಹೇರ್ ಪ್ಯಾಕ್ ಒಂದು ಬಳಸ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಚೆನ್ನಾಗಿ ಫುಡ್ಡು, ನೀವು ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್, ಫೈಬರ್, ಕಾರ್ಬ್ಸ್ ಇರುವಂಥ ಎಲ್ಲ ಪ್ರೋಟೀನ್ ಫುಡ್ನ ತಿಂತಾ ಬನ್ನಿ. ಜೊತೆಗೆ ಚೆನ್ನಾಗಿ ನೀರು ಕುಡಿತಾ ಬರಬೇಕು. ನಾನು ಅಷ್ಟೇ ಚೆನ್ನಾಗಿ ನೀರು ಕುಡಿತೀನಿ. ಹೇರ್ ಗ್ರೋತ್ ಆಗಬೇಕು ಅಂತಲೇ ಚೆನ್ನಾಗಿ ನೀರು ಕುಡಿಯೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ಅಷ್ಟು ಲಾಂಗ್ ಹೇರ್ ಇದ್ದಿದ್ದು ಹೆಲ್ತ್ ಇಶ್ಯೂಸಿಂದ, ಆಮೇಲೆ ಸ್ವಲ್ಪ ಹೇರ್ ಫಾಲು, ಹೇರ್ ಡ್ಯಾಂಡ್ರಫಿಂದ ನಾನು ಡೊನೇಟ್ ಮಾಡಿ ಶೋಲ್ಡರ್ ಲೆಂತ್ ತನಕ ಬರ್ಸ್ಕೊಂಡೆ. ಅದು ಮನೇಲೂ ಕೂಡ ಎಲ್ಲರಿಗೂ ಬೇಜಾರಾಯಿತು. ಫಸ್ಟ್ ಆಫ್ ಆಲ್ ನನಗೆ ಬೇಜಾರಾಯಿತು, ಅಷ್ಟು ಶೋಲ್ಡರ್ ಲೆಂತ್ ತನಕ ನಾನು ಡೊನೇಟ್ ಮಾಡಬೇಕಿತ್ತ, ಅದನ್ನೇ ರೀಗ್ರೋತ್ ಮಾಡ್ಕೊಬೋದಿತ್ತಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಮತ್ತೆ ರೀಗ್ರೋತ್ ಮಾಡಲೇಬೇಕು, ಚಾಲೆಂಜಾಗಿ ತೊಗೊಳ್ಳೋಣ ಅಂತ ಎಕ್ಸೆಪ್ಟ್ ಮಾಡಿದ್ದು. ಆಮೇಲೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೇಳೋರು, ಯಾವ ಆಯಿಲು ಯಾವ ಶಾಂಪು ಯೂಸ್ ಮಾಡ್ತೀಯ, ಹೇಗೆ ನೀನು ಕೂದಲು ಉದ್ದ ಬೆಳೀತಾ ಇದೆ, ಅದೆಲ್ಲ ಕೇಳ್ತಾ ಬಂದರು. ನನಗೆ ಹೇಳ್ಕೊಳಕ್ಕೆ ಇಷ್ಟ ಇರಲಿಲ್ಲ, ಏಕೆಂದರೆ ನನಗೂ ಸ್ವಲ್ಪ ಅಂದರೆ ಹೇಳ್ಕೊಂಡಷ್ಟು ಕಣ್ಣು ಬೀಳುತ್ತೆ, ದೃಷ್ಟಿ ತಾಕ್ಬಿಡುತ್ತೆ ಅಂತ ಆ ಒಂದು ಪೊಸೆಸಿವ್ನೆಸ್ನಲ್ಲೇ ನಾನು ಹೇರ್ ಗ್ರೋತ್ನ ಯಾರ ಹತ್ರನೂ ಹೇಳ್ಕೊತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಹೇರ್ ಕೇರ್ ಮಾಡ್ಕೊಳ್ತಿದ್ದೆ. ಚೆನ್ನಾಗಿ ಬೆಳೆಸಬೇಕು ಅಂತ ನಾನೇ ಡಿಸೈಡ್ ಮಾಡಿ ನಾನೇ ಸೆಲ್ಫ್ ಕೇರ್ ಮಾಡ್ಕೊಳ್ತಿದ್ದೆ. ಮನೇಲೂ ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ರು, ನೀನು ಇಷ್ಟೊಂದು ಲಾಂಗ್ ಹೇರ್ನ ಡೊನೇಟ್ ಮಾಡಬೇಕಿತ್ತು, ಅವಶ್ಯಕತೆ ಇತ್ತಾ, ಅದನ್ನೇ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಕೆಳಗಡೆ ಒಂದು ಅರ್ಧ ಇಂಚು ಕಟ್ ಮಾಡಿಸ್ಕೊಬೋದಾಯ್ತಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಅದನ್ನೇ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದಿದ್ರೆ ಇನ್ನು ಇದಕ್ಕಿಂತ ಡಬಲ್ ನೀನು ಹೇರ್ ಗ್ರೋತ್ನ ತೊಗೊಳ್ಬೋದಿತ್ತಲ್ಲ ಅಂತಂದ್ಬಿಟ್ಟು ಮನೇಲೂ ಕೂಡ ಬೇಜಾರು ಮಾಡ್ಕೊಂಡಿದ್ರು. ಏಕೆಂದರೆ ನಮ್ಮ ಮನೇಲಿ ಲಾಂಗ್ ಹೇರ್ ಇದ್ದರೆ ತುಂಬಾ ಇಷ್ಟಪಡ್ತಿದ್ರು. ಬಟ್ ನನಗೆ ಇಷ್ಟ ಇರಲಿಲ್ಲ. ಮತ್ತೆ ರೀಗ್ರೋತ್ ಮಾಡ್ಕೊಳ್ಳೋಣ, ಸುಮ್ಮನೆ ಇದೆಲ್ಲ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗ್ತಿದೆ, ಏನು ಮಾಡಿದ್ರೂ ಕಮ್ಮಿನೇ ಆಗ್ತಿಲ್ಲ ಅಂತ ನಾನು ಡಿಸೈಡ್ ಮಾಡಿ
ನಾನು ಡೊನೇಟ್ ಮಾಡಿಬಿಟ್ಟಿದ್ದು. ಹಾಗಾಗಿ ನೀವು ಅಷ್ಟೇ ಕೂಡ ಹೇರ್ ಗ್ರೋತು ಆಗ್ತಿಲ್ಲ, ಹೇರ್ ಫಾಲ್ ಆಗ್ತಿದೆ, ಹೇರ್ ಡ್ಯಾಂಡ್ರಫ್ ಜಾಸ್ತಿ ಆಗ್ತಿದೆ, ತುಂಬ ತೆಳ್ಳಗಾಗ್ತಿದೆ, ಹೇರು ದಪ್ಪ ಹೇರ್ ಸಿಗ್ತಾ ಇಲ್ಲ ಅಂತಂದರೆ ನಂತರ ಏನು ಡೊನೇಟ್ ಮಾಡೋಕ್ಕೇನು ಹೋಗಬೇಡಿ, ಅಥವಾ ಪೂರ್ತಿ ಶೋಲ್ಡರ್ ಲೆಂತ್ ತನಕ ಕಟ್ ಮಾಡಿಸ್ಬಿಟ್ಟು ಮತ್ತೆ ರೀಗ್ರೋತ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಬದಲಿಗೆ ಸ್ವಲ್ಪ ಟ್ರಿಮ್ ಮಾಡಿಸ್ಕೊಳ್ಳಿ, ತುದೀಲಿ ಸ್ವಲ್ಪ ಕಟ್ ಮಾಡಿಸ್ಬಿಟ್ಟು ಮತ್ತೆ ಅದನ್ನು ರೀಗ್ರೋತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಇನ್ನೂ 1 to double ಹೇರ್ ಗ್ರೋತ್ ಆಗುತ್ತೆ. ಇರೋದಕ್ಕಿಂತ ಹೆಚ್ಚಾಗಿ ಹೇರೇ ಸಿಗುತ್ತೆ ನಿಮಗೆ. 2 ಇಯರ್ಸಲ್ಲಿ ನಿಮಗೆ ಅಷ್ಟು ರೀಗ್ರೋತ್ನ ನೀವು ಡಿಫ್ರೆನ್ಸ್ನ ಕಾಣ್ಬೋದು. ಕರ್ಬೇವಿನ ಸೊಪ್ಪು, ಅಗಸೆ ಬೀಜ, ಈರುಳ್ಳಿ ಮತ್ತು ಮೆಂತ್ಯ ಕಾಳಿಂದ ಖಂಡಿತವಾಗ್ಲೂ ಹೇರ್ ಗ್ರೋತ್ ಆಗೇ ಆಗುತ್ತೆ. ಬಟ್ ಓವರ್ ನೈಟ್ ಯಾವುದೇ ಕೂಡ ಸಾಧ್ಯ ಇಲ್ಲ. ವೆಯ್ಟ್ ಮಾಡಿ, ಪೇಷನ್ಸಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಇದರಿಂದ ನಿಮ್ಮ ರೀಗ್ರೋತ್ ಹೇರ್, ಲಾಂಗ್ ಹೇರ್ ನೀವು ಪಡ್ಕೊಳ್ತೀರಾ. ಹಾಗಾಗಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಒಂದೇ ಆಯಿಲು, ಒಂದೇ ಶಾಂಪುಗೆ ಯೂಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಸ್ಟಿಕ್ ಆನ್ ಆಗಿ ಬೆಳೆಸ್ಕೊಳ್ತಾ ಬನ್ನಿ. ನೀವು ಲಾಂಗ್ ಹೇರ್ನ ತೊಗೊಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಹೇರ್ ಪ್ರಾಬ್ಲಮ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.